ಆಮೇಲೆ ಇನ್ನೊಂದು, ನಮ್ಮ ಸರ್ಕಾರಗಳು ಎಷ್ಟು ಕಾರ್ಮಿಕರ ವಿಚಾರವಾಗಿ ಎಷ್ಟು ಅಸಡ್ಡೆ ಬೇಜವಾಬ್ದಾರಿತನವನ್ನು ತೋರ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇದು ಬೆಂಗಳೂರಿನಲ್ಲೇ ಕಾರ್ಮಿಕ ಮಂಡಳಿಗೆ ಚಾಟಿ ಕೊಟ್ಟಿದೆ. ಶೈಕ್ಷಣಿಕ ಸಹಾಯಧನ ವಿತರಿಸಲು ತಡ ಆಗಿದ್ದಕ್ಕೆ ಹೈಕೋರ್ಟು ಕಿಡಿಕಾರಿದೆ. ಏನಪ್ಪ ವಿಚಾರ ಅಂತಂದರೆ, ವಿದ್ಯಾಭ್ಯಾಸ ಮುಂದುವರಿಕೆಗೆ ಆರ್ಥಿಕ ನೆರವನ್ನು ಕೋರಿ ಇಬ್ಬರು ಕಟ್ಟಡ ಕಾರ್ಮಿಕರ ಮಕ್ಕಳು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ. ಅಂದರೆ ನಾವು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡೋದಕ್ಕೆ ಕಾರ್ಮಿಕ ಇಲಾಖೆಯಿಂದ ನಮಗೆ ಹಣದ ಸಹಾಯ ಬೇಕು ಅಂತೇಳಿ. ಆಗ ಹೈಕೋರ್ಟು 10 ತಿಂಗಳಾದರೂ ಕೂಡ ಸರ್ಕಾರ, ಈ ಕಾರ್ಮಿಕ ಇಲಾಖೆ ಅರ್ಜಿ ಸಲ್ಲಿಸಿರುತ್ತೆ, ನಮಗೊಂದು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡೋದಕ್ಕೆ ನಮಗೆ ಹಣದ ಸಹಾಯವನ್ನು ಮಾಡಿ ಅಂತೇಳಿ. ಆ ಕಟ್ಟಡ ಕಾರ್ಮಿಕರ ಮಕ್ಕಳು ಅರ್ಜಿ ಹಾಕಿರ್ತಾರೆ. 10 ತಿಂಗಳಾದರೂ ಈ ಸರ್ಕಾರ ತಲೆ ಕೆಡಿಸ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡುತ್ತೆ. ಮತ್ತು ಬಾಯಿ ಮಾತಲ್ಲಿ ಮತ್ತು ನಾವು ಕಾರ್ಮಿಕರ ಪರವಾಗಿದ್ದೇವೆ, ಕಾರ್ಮಿಕರನ್ನು ನಾವು ರಕ್ಷಣೆ ಕೊಡ್ತೇವೆ, ಅದು ಒದಗಿಸ್ತೇವೆ, ಇದು ಒದಗಿಸ್ತೇವೆ ಅಂತ ಬಂಡಲ್ ಭಾಷಣಗಳನ್ನು ಹೇಳ್ತಾರೆ, ಎಲ್ಲ ಜುಮ್ಲಾಗಳು. ಆದರೆ ಇಬ್ಬರು ಈ ಕಟ್ಟಡ ಕಾರ್ಮಿಕರ ಮಕ್ಕಳು ಯಾಕೆ ಕೋರ್ಟ್ಗೆ ಹೋದರು? ಈಗ ಕೋರ್ಟು ಅದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಮೊದಲು ಅವರಿಗೆ ಏನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಥರ ನೀವು ಸಹಾಯಧನವನ್ನು ಮಾಡಿಕೊಡಿ. ಅಂದರೆ ಕಾರ್ಮಿಕರ ವಿಚಾರದಲ್ಲಿ ನಮ್ಮ ವ್ಯವಸ್ಥೆ, ನಮ್ಮ ಪ್ರಭುತ್ವಗಳು, ನಮ್ಮ ಸರ್ಕಾರಗಳು ಯಾವ ದೃಷ್ಟಿಯನ್ನು ಇಟ್ಕೊಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮ್ಮನೆ ಘೋಷಣೆಗಳಲ್ಲಿ, ಜಾಹೀರಾತುಗಳಲ್ಲಿ ಮಾತ್ರ ನಾವು ಸಂಘಟಿತ ಅಸಂಘಟಿತ ಕಾರ್ಮಿಕರ ಪರವಾಗಿ ನಾವಿದ್ದೇವೆ, ಅವರ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ, ಅಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು ಕೋಟಿ ಕೊಟ್ಟಿದ್ದೇವೆ ಅಂತೇಳಿ ಭಾಷಣ ಬಿಗಿತಾರೆ ಹೊರತು ಕಾರ್ಮಿಕರನ್ನ ಏನು ಮುನ್ನೆಲೆಗೆ ತರುವಂಥ ಯಾವ ಸೂಚನೆಗಳು ಕಾಣ್ತಲ್ಲ. ಇಲ್ಲಾಂದಿದ್ರೆ ಪಾಪ ಈ ಕಟ್ಟಡ ಕಾರ್ಮಿಕರ ಇಬ್ಬರು ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗುವಂಥ ಅಗತ್ಯ ಇರ್ತಿರ್ಲಿಲ್ಲ ಅನ್ನುವಂಥದ್ದು. ಇನ್ನು ಪ್ರಮುಖವಾಗಿ ಗಮನಿಸಬೇಕು ಸರ್, ಕಾರ್ಮಿಕರು ಇದ್ರೆ ಮಾತ್ರ ಒಂದು ದೇಶದ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತೆ. ಕಾರ್ಮಿಕರು ಇಲ್ಲದಂತಹ ದೇಶ ಹಿನ್ನಡೆಯತ್ತ ಸಾಗುತ್ತೆ ಅನ್ನೋ ಒಂದು ಮಾತಿದೆ. ಇದಕ್ಕೇನು ಹೇಳ್ತೀರಾ? ಅಲ್ಲ, ನಾನು ಅದನ್ನೇ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಈ ನಾಡನ್ನು, ಈ ದೇಶನ ಕಟ್ಟಿದವ್ರು ಯಾರು ಸ್ವಾಮಿ? ಕಾರ್ಮಿಕರೇ. ಈಗ ನೋಡಿ, ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅಭಿವೃದ್ಧಿ ಅಂತ ನಾವು ಶುರು ಮಾಡ್ತೀವಲ್ಲ. ಅಭಿವೃದ್ಧಿ ಅಂದ್ರೆ ಏನು? ನಮ್ಮ ಡ್ಯಾಮ್ಗಳು, ನಮ್ಮ ಆಸ್ಪತ್ರೆಗಳು, ದೇಶದ ಅಭಿವೃದ್ಧಿ ಪ್ರಮುಖವಾಗಿ ಅಲ್ಲ. ಅದಕ್ಕೆ ಬರ್ತೀನಿ. ಈಗ ದೇಶದ GDP ಹೆಚ್ಚಾಗೋದಕ್ಕೆ ಯಾರು ಕಾರಣ? ಮುಖ್ಯಮಂತ್ರಿ ಕಾರಣನಾ ಅಥವಾ ಪ್ರಧಾನಮಂತ್ರಿ ಕಾರಣ ಅಥವಾ ಮಿನಿಸ್ಟರ್ ಕಾರಣನ? ಅವರಲ್ಲ. ಕಾರ್ಮಿಕರ ಒಟ್ಟು ಮೊತ್ತದ ಶ್ರಮವನ್ನ ನಾವು ಮಾಡಿದ್ವಿ, ನಾವು ಕಡ್ದು ಕಟ್ಟೆ ಹಾಕಿದ್ವಿ ಅಂತ ಹೇಳ್ತಾರೆ. ಅದ್ರ ಹಿಂದೆ ಶ್ರಮ ಹಾಕ್ದವ್ರು ಯಾರು? ನೀವು ಮತ್ತು ನಾವು ಮತ್ತು ಇನ್ನೆಲ್ಲೋ ದೂರದಲ್ಲಿ ಕತ್ತಲಲ್ಲಿ ಕೆಲಸ ಮಾಡ್ತಿರುವಂತ ಶ್ರಮಿಕ ವರ್ಗದ ಜನರು. ಅವರು ಅಂದ್ರೆ ಕುಟುಂಬಕ್ಕೋಸ್ಕರ ಯಾರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅಲ್ಲ, ಕುಟುಂಬ ಒಂದು, ಕುಟುಂಬ ಬದುಕಿನ ನಿರ್ವಹಣೆ, ಕುಟುಂಬಕ್ಕೋಸ್ಕರ ದುಡಿಯೋದು ಒಂದು. ಕುಟುಂಬಕ್ಕೋಸ್ಕರ ದುಡಿಯೋದರ ಜೊತೆಗೆ ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ. ಯಾಕಂದ್ರೆ ಅವರ ಈ ಕೋಟ್ಯಾಂತರ ಕಾರ್ಮಿಕರ ಈ ಶ್ರಮ ಇದೆಯಲ್ಲ, ಶ್ರಮದ ಆಧಾರದ ಮೇಲೆ ಬರುವಂತ ಈ ಮೊತ್ತ ಇದೆಯಲ್ಲ, ಅದು ಹೆಂಗ್ ರೈಸ್ ಆಗುತ್ತೆ? ಕಾರ್ಮಿಕರ ಶ್ರಮದಿಂದನೇ ಆಗುತ್ತೆ. ಈ ದೇಶದ ಕಾರ್ಮಿಕರು ಎಲ್ಲ ತಮ್ಮ ತಮ್ಮ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿದ್ರೆ ಏನಾದ್ರು ಆಗುತ್ತೆ? ಈ ದೇಶ ಕುಸಿಯುತ್ತೆ. ಯಾಕೆಂದ್ರೆ ಎಕಾನಮಿ ಗ್ರೋತ್ ಆಗೋದು ಹೆಂಗೆ ಸ್ವಾಮಿ? ಕಾರ್ಮಿಕರ ಶ್ರಮದಿಂದ. ಕಾರ್ಮಿಕರ ಮಾಡುವಂತ ಏನು ಪ್ರಾಡಕ್ಟ್ ಇದೆಯಲ್ಲ, ಅವೆಲ್ಲ ಕೂಡ ಈಗ ನಮ್ಮ ದೇಶದಲ್ಲಿ ಅದೆಲ್ಲ ಮಾರಾಟ ಆಗಬೇಕು, ಮತ್ತೆ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಬೇಕು, ಆಮದು ಮತ್ತು ರಫ್ತು ಮಾಡ್ಕೊಳ್ಳೋದು. ಹಿಂಗೆ ದೇಶವನ್ನ ಕಟ್ಟುವ ನೆಲೆಯಲ್ಲಿ ಕಾರ್ಮಿಕರ ಪಾತ್ರ ಬಹುದೊಡ್ಡದು. ನಾವು ಬರೀ ಕುಟುಂಬಕ್ಕೋಸ್ಕರ ದುಡಿತಾರೆ ಅಂತ ಅಂದ್ಕೊಳ್ತೀವಿ. ಕುಟುಂಬಕ್ಕಷ್ಟೇ ಅಲ್ಲ, ದೇಶಕ್ಕೋಸ್ಕರ ದುಡಿತಾರೆ. ನಾನು ಆಗ್ಲೇ ಹೇಳಿದೆ, ಡ್ಯಾಮ್ ಕಟ್ಟಿದವ್ರು ಯಾರು? ಕಾರ್ಮಿಕರುಗಳೇ. ಒಳ್ಳೆಯ ಏನು ಆಸ್ಪತ್ರೆಗಳನ್ನ ಕಟ್ಟಿದವ್ರು ಯಾರು ಅಂದ್ರೆ ಕಾರ್ಮಿಕರೇ. ಮತ್ತೆ ದೇಶದ GDP ಗ್ರೋತ್ ಆಗೋದಕ್ಕೆ ಕಾರಣ ಯಾರು? ಕಾರ್ಮಿಕರೇ. ಆಮೇಲೆ ಕಾರ್ಮಿಕರು ಯಾರು ಅಂತ ಪ್ರಶ್ನೆ ಬಂದಾಗ ಮತ್ತೆ ತಲೆ ಕ್ವಶನ್ ಮಾಡಕ್ ಬರ್ಬಾರ್ದು. ಎಲ್ರೂನೇ ನಾವು ಕಾರ್ಮಿಕರೇ ಎಲ್ಲ. ನಂದು ಈಗ ಅವರು ಯಾರು, ಕುವೆಂಪು ಅವರ ಒಂದು ಮಾತಿದೆ, ಅಧ್ಯಕ್ಷನೋ ಸೇನಾನಿಯೋ, ಚಮ್ಮಾರನೋ ಕಮ್ಮಾರನೋ, ಏನು ಕಾಯಕವೆಲ್ಲವೂ ಪೂಜ್ಯ ಅಂತ. ಅಂದ್ರೆ ಅಧ್ಯಕ್ಷನೋ ಸೇನಾನಿಯೋ, ನೀನು ಅಧ್ಯಕ್ಷನಾಗಿರು, ಸೇನಾನಿ ಆಗಿರೋ, ಚಮ್ಮಾರ ಆಗಿರೋ, ಕಮ್ಮಾರ ಆಗಿರೋ, ಕುಂಬಾರ ಆಗಿರೋ, ಆದರೆ ಕಾಯಕವೆಲ್ಲವೂ ಪೂಜ್ಯ ಅಂತ. ಯಾರೆಲ್ಲ ಕಾಯಕ ಮಾಡ್ತಾರೆ, ಯಾರೆಲ್ಲ ಶ್ರಮಪಟ್ಟು ದುಡಿತಾರೆ, ಯಾರೆಲ್ಲ ಬೆವರು ಹರಿಸ್ತಾರೆ, ಅವರೆಲ್ಲರೂ ಕೂಡ ಈ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಕೊಡುಗೆ ಕೊಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ನಾವು ಹೆಂಗೆ ನೋಡ್ಕೋಬೇಕಾಗುತ್ತೆ? ಅದು ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, 12ನೇ ಶತಮಾನದಲ್ಲಿ
ಇಡೀ ವಿಶ್ವಕ್ಕೆ ಇವತ್ತೇನು ಪಾರ್ಲಿಮೆಂಟ್ ಅಂತ ನಾವೇನು ಚರ್ಚೆ ಮಾಡ್ತಿದ್ದೀವಲ್ಲ ಸಂಸತ್ತಲ್ಲಿ, ಆ ಪಾರ್ಲಿಮೆಂಟ್ ಯಾವ ಆಧಾರದ ಮೇಲೆ ಕ್ರಿಯೇಟ್ ಆಗಿದೆ ಗೊತ್ತಾ? ನಮ್ಮ ಕರ್ನಾಟಕದ 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂಥ ಕಾಯಕ ಸಂಸ್ಕೃತಿ, ದಾಸೋಹ ಸಂಸ್ಕೃತಿ, ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ ಏನು ಹೋಗಿ ಎಲ್ಲ ಏನು ಭಜನೆ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ರ? ಎಲ್ಲ ಹೋಗಿ ಭಜನೆ ದೇವ್ರ ಧ್ಯಾನ ಮಾಡ್ತಾ ಇದ್ರ? ಇಲ್ಲ ಸ್ವಾಮಿ, ಅವರು ಕೇವಲ ಅದನ್ನೇ ಮಾಡ್ತಾ ಇರಲಿಲ್ಲ. ಅವರು ಕಾಯಕದ ಜೊತೆಗೆ ಜ್ಞಾನದ ದಾಸೋಹವನ್ನ ಮಾಡ್ತಾ ಇದ್ರು. ಮಡಿವಾಳ ಮಾಚಯ್ಯ, ಏನು ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಹಿಂಗೆ ಎಷ್ಟು ಜನ ಏನು ಶರಣರು ಅವರೆಲ್ಲ ಏನು ಮಾಡ್ತಾ ಇದ್ರು? ಕಾಯಕ ಮಾಡ್ತಾ ಇದ್ರು. ಯಾಕೆ ಕಾಯಕ ಮಾಡ್ತಾ ಇದ್ರು? ತನ್ನ ಕುಟುಂಬಕ್ಕಲ್ಲ, ವ್ಯವಸ್ಥೆಗೆ. ಆ ಕಾಯಕ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಹಸಿವನ್ನ ನೀಗಿಸ್ಬೋದು, ವ್ಯವಸ್ಥೆಗೆ ನಾವು ಒಂದಷ್ಟು ಕೊಡುಗೆ ಕೊಡ್ಬೋದು. ಇವರು ಆಯ್ದಕ್ಕಿಲ್ಲ. ನಾವು ನೋಡ್ಬೋದು, ಅನುಭವ ಮಂಟಪ ಬಂತಲ್ಲ, ಆ ಸಂದರ್ಭದಲ್ಲೇ ಎಷ್ಟೋ ಜನ ಕೆರೆಗಳನ್ನ ಕಟ್ಟಿಸೋದಾಗಿರ್ಬೋದು, ಹೌದು, ಪ್ರಮುಖವಾಗಿ ನೋಡ್ತಾ ಇದ್ವಿ. ಅವಾಗಿದ್ದನು ಕೂಡ ದೇಶದ ಅಭಿವೃದ್ಧಿಯತ್ತ ಅವರು ಚಿಂತನೆಯನ್ನ ಮಾಡ್ತಾ ಇದ್ರು. ಹೌದು, ಅದೇ ಹೇಳಿದ್ದು, ಈ ಒಬ್ಬೊಬ್ರದ್ದು ಒಂದೊಂದು ಕಾಯಕ. ಕೆರೆಯನ್ನು ಕಟ್ಟಿದಾರೆ, ಅವರ ಹೆಸರು ನೆನಪಾಗ್ತಿಲ್ಲ ನನಗೆ, ಸಿದ್ದರಾಮ. ಅವ್ರು ಕೆರೆಯನ್ನು ಕಟ್ತಾರೆ. ನಮ್ಮ ಜನಪದರ ಒಂದು ಆಶಯ ಏನು? ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು ಅಂತ. ಅಂದ್ರೆ ಒಂದು ಕೆರೆ ಕಟ್ಟೋದು ರೈತರಿಗೂ ಅನುಕೂಲ ಆಗುತ್ತೆ, ಜಾನುವಾರುಗಳಿಗೂ ಅನುಕೂಲ ಆಗುತ್ತೆ. ಅಷ್ಟೇ, ಅಲ್ಲೊಂದು ಉದ್ಯೋಗ ಕ್ರಿಯೇಟ್ ಆಯ್ತಲ್ಲ. ಈಗ ಒಂದು ಕೆರೆ ಕಟ್ಟೋದು ಅಂದ್ರೆ ಸುಮ್ಮನೆ ಹೋಗಿ ಎಲ್ಲ ಕಲ್ಲಿಟ್ಬಿಟ್ಟು ಮನೆಗೆ ಹೋಗೋದಲ್ಲ. ಯಾರ್ಯಾರು ಒಂದೊಂದು ಕಲ್ಲಿಡ್ತಾರಲ್ವಾ ಕೆರೆ ಕಟ್ಟೋದಕ್ಕೋಸ್ಕರ, ಮಣ್ಣು ಓರ್ತಾರಲ್ವಾ, ಅವ್ರಿಗೆಲ್ರಿಗೂ ಒಂದು ಕೂಲಿ ಸಿಕ್ಕಂಗಾಯ್ತು. ಜೊತೆಗೆ ಒಂದು ಊರಿಗೆ ಅಥವಾ ನಾಡಿಗೆ ಒಂದು ಕೆರೆ ಕಟ್ಟದಂಗಾಯ್ತು. ಇದು ಎಂತ ಒಳ್ಳೆ ಅದ್ಭುತವಾದ ಕಾನ್ಸೆಪ್ಟ್ ಅಲ್ವಾ? ಅಂದ್ರೆ ದಾಸೋಹ ಸಂಸ್ಕೃತಿ, ಅನುಭವ ಮಂಟಪ ಅನ್ನೋದಿದೆಯಲ್ಲ, ಇವತ್ತು ಪಾರ್ಲಿಮೆಂಟ್ ಏನಾದ್ರು ಒಂದು ರಚನೆ ಆಗಿದೆ ಅಂದ್ರೆ ಒಂದು ಕಾನ್ಸೆಪ್ಟ್ಗೆ ಇದಕ್ಕೆ ಇದೇ ಬುನಾದಿ. ಹಂಗೆ ಕಾಯಕ ಸಂಸ್ಕೃತಿ, ಇವು ಬಸವಣ್ಣವರು ಎಂಥ ಒಂದು ವರ್ಡ್, ಪದ, ಕಾಯಕವೇ ಕೈಲಾಸ. ಮುಗಿದೋಗ್ಬಿಡ್ತೀವಿ, ನಿನ್ನೇನು ಮಾತಾಡಂಗೇ ಇಲ್ಲ. ನಾವೇನು ಇವತ್ತು ಅರ್ಧ ಗಂಟೆ ಮಾತಾಡ್ತಿದೀವಲ್ಲ, ಆ ಅರ್ಧ ಗಂಟೆ ಮಾತನ್ನು ಒಂದು ವರ್ಡಲ್ಲಿ ಹೇಳ್ಬಿಟ್ರು. ಹಂಗೆ ನಾವು ಹೇಳೋದು ಕಲಿಬೇಕು. ಕಾಯಕವೇ ಕೈಲಾಸ ಅಂದ್ರೆ ನೀನು ಕೈಲಾಸಕ್ಕೆ ಹೋಗಿ ಜಪ ಮಾಡ್ಕೊಂಡು ತಪ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ನೀನು ಕಾಯಕ ಮಾಡು, ಅಲ್ಲೇ ನಿನಗೆ ಶಿವ ಬರ್ತಾನೆ, ಕೈಲಾಸ ಅಲ್ಲೇ ಸಿಕ್ಬಿಡುತ್ತೆ. ಈ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶದ ಬೇರೆ ಬೇರೆ ಭಾಗದ ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಜೊತೆಗೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಸರ್ಕಾರಗಳಿಗೆ ಆಗ್ರಹಿಸಬೇಕು. ನೋಡಿ, ಗಾರ್ಮೆಂಟ್ಸ್ಗಳಲ್ಲಿ ಕಾರ್ಮಿಕರ ಶೋಷಣೆ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಇವತ್ತು ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನು ನಾವು ಮಾನ ಮುಚ್ಕೊಳ್ತಿದ್ದೀವಲ್ಲ, ಅದು ಕಾರಣ ಯಾರು? ನಾವು ಹೊಲಿತಿದ್ದೀವಿ ನಮ್ಮ ಬಟ್ಟೆಗಳನ್ನು. ನೆಕ್ಸ್ಟ್ ಏನಾದರೂ ಆ ಥರದೊಂದು ಕಾನೂನು ಬಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ನೀವು ತಿನ್ನೋ ಆಹಾರವನ್ನು ನೀವೇ ಬೆಳ್ಕೋಬೇಕು, ನೀವು ತೊಡೋ ಬಟ್ಟೆಗಳು ನೀವೇ ಹೊಲ್ಕೋಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ? ಹಾಗಾಗಿ ಎಲ್ಲರನ್ನು ನಾವು ಗೌರವಿಸ್ಬೇಕಾಗತ್ತೆ. ಅಂದರೆ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳೋದು, ಅದಕ್ಕೆ ಅದೇ ಮಹತ್ವ. ಇವತ್ತು ಸಂಜೆ 6 ಗಂಟೆಗೆ ಒಂದು 5:15 ಡಿಸ್ಕಷನ್ ಇದೆ. ಏನೋ ಇವರು ಮೆಕ್ಯಾನಿಕ್ಗಳು ಗ್ರೀಸ್ ತಿಂತಾರೆ, ಅವ್ರ ಬದುಕು ಕೊಚ್ಚೆ ಗುಂಡಿಗಿಂತ ಕಡೆ ಅಂತೇಳಿ ಏನೋ ಮಾತಾಡಿದ್ರಲ್ಲ ಒಂದು ಚಾನಲ್ನಲ್ಲಿ ಕಾರ್ಯಕ್ರಮ. ಕಾರ್ಮಿಕರನ್ನ ನೀವು ಕಡೆಗಣಿಸ್ಬಿಟ್ರೆ, ನೀವು ಆರಾಮ ಕಾರ್ ಹಾಕೊಂಡು ಬರ್ತೀರಲ್ಲ ಕಾರ್ಯಕ್ರಮಗಳಿಗೆ, ಯಾರು ಸ್ವಾಮಿ ಕಾರಣ? ನಿಮ್ ಕಾರ್ ಕೆಟ್ಟೋದ್ರೆ ಹೆಂಗ್ ಬರ್ತೀರಿ? ಅದೇ ಮೆಕ್ಯಾನಿಕ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಮತ್ತೆ ನೀವು ಸ್ಟೇಜ್ ಹತ್ತುತ್ತಿರಲ್ಲ, ಕ್ರಿಯೇಟ್ ಮಾಡೋರು ಯಾರು? ಆರಾಮ ಮಾತಾಡ್ತೀರಿ ನೀವು. ಶ್ರಮ ಇರುತ್ತೆ ಸ್ವಾಮಿ, ಹೊಟ್ಟೆ ತುಂಬಿರುತ್ತೆ, AC ಫ್ಯಾನ್ ಇರುತ್ತೆ, ಗಾಳಿ ಇರುತ್ತೆ, ಕೂತ್ಕೊಂಡು ಮೇಕಪ್ ಬಳಿರ್ತಾರೆ, ಹಂಗೆ ಹಿಂಗೆ ಅಂತ ಚಪ್ಪಾಳೆ ಹೊಡ್ಕೊಂಡು ಬಾಯ್ ಬಡ್ಕೊಳ್ಳೋದಕ್ಕೇನು? ಶ್ರಮ ಇರುತ್ತೆ, ಅವ್ನು ಬೆವರರ್ಸಿರ್ತಾನೆ. ಅವನು ಹಗಲು ರಾತ್ರಿ ಅಂತಲೇ ಕೆಲಸವನ್ನ ಮಾಡ್ತಾನೆ, ಮಳೆ ಬಿಸಿಲು ಚಳಿ ಏನೋ ಲೆಕ್ಕಕ್ಕೆ ತೆಗೆದು. ಈಗ ರೈತ, ನಾವು ಈ ನಾಡಿನ ಬೆನ್ನೆಲುಬು, ರೈತನು ಕೂಡ ಕಾರ್ಮಿಕ. ರೈತನ ಬಗ್ಗೆ ನಾವು ಏನ್ ಮಾತಾಡ್ತೀವಿ? ಬರೀ ಘೋಷಣೆ ಹೊಡಿತೀವಿ, ರೈತ ಈ ನಾಡಿನ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್, ಇಷ್ಟ ಹೇಳಿದ್ರೆ ಮುಗೀತಾ? ರೈತ ಪ್ರಕೃತಿ ಜೊತೆ ಒಂದ್ ರೀತಿ ಜೂಜಾಟ ಆಡ್ತಾ ಇದ್ದಾನೆ. ಮಳೆ ಬಂದ್ರೆ ಬದುಕು, ಜಾಸ್ತಿ ಮಳೆ ಬಂದ್ರೆ ಇನ್ನೂ ಕಷ್ಟ, ಅತಿವೃಷ್ಟಿ ಅನಾವೃಷ್ಟಿಗಳನ್ನ ನೋಡ್ಬೇಕಾಗತ್ತೆ. ಆಯ್ತಪ್ಪ, ಒಳ್ಳೆ ಬೆಳೆಯನ್ನ ಬೆಳೆದೆ ಅಂತಂದ್ರೆ ಅದು ಸರಿಯಾಗಿ ಮಾರುಕಟ್ಟೆಗೆ ಲಾಭ ಸಿಗದಿದ್ರೆ ಇನ್ನೂ ಕಷ್ಟ. ನಾನು ಇದನ್ನ ಮಾಡ್ತಾ ಇದ್ದೆ, ಏನು ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರ ಶೋಷಣೆ ಹೆಂಗಾಗುತ್ತೆ ಗೊತ್ತಾ? ಕೆಲವು ಮಹಿಳೆಯರು ಹೇಳ್ಕೊಳ್ಳೋದಿಕ್ಕಾಗಲ್ಲ. ಅಲ್ಲಿ ಹೆಂಗೆ ಅಂದ್ರೆ, ಮಹಿಳೆಯರು ವಾಶ್ರೂಮ್ಗೆ ಹೋಗೋದಕ್ಕೂ ಕಷ್ಟ. ಅಲ್ಲಿ ಟೈಮಿಂಗ್ಸ್ ಬರೀತಾರಂತೆ. ಅಂದರೆ ನೀವು ವಾಶ್ರೂಮ್ಗೆ ಇಷ್ಟೇ ನಿಮಿಷಕ್ಕೆ ಹೋಗಿ ಬಂದ್ಬಿಡ್ಬೇಕು ಅಂತ. ಆಮೇಲೆ ಒತ್ತಡ, ನೀವು ಇಷ್ಟು ಆರ್ಡ್ರನ್ನ ನೀವು ಮಾಡಲೇಬೇಕು ಅಂತ. ಆಮೇಲೆ ಎಷ್ಟೋ ಹೆಣ್ಣು ಮಕ್ಕಳು ಈ ರೀತಿ ವಾಶ್ರೂಮ್ಗೆ ಹೋಗೋ ಸಮಸ್ಯೆ ಬರುತ್ತೆ ಅಂತ ನೀರೇ ಕುಡಿಯಲ್ಲಂತೆ. ನಾವು ಆರೋಗ್ಯ ಸಮಸ್ಯೆಗೂ ಹೆಚ್ಚು ಅದರಿಂದ ಏನು ಕಾರಣ ಆಗುತ್ತೆ? ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಆಮೇಲೆ ನೀವು BMTC ಕೆಲಸ ಮಾಡ್ತಾರಲ್ಲ, ಅವರು ಕಾರ್ಮಿಕರೇ. ಅವರ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟ ಒತ್ತಡದಲ್ಲಿದ್ದಾರೆ ಅಂತ. ಈಗ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋವಂಥವ್ರ ಬದುಕು ಹೇಗಿದೆ, ಅವರು ವೈದ್ಯಕೀಯ ತಪಾಸಣೆಗಳಾಗ್ಬೇಕು ಸ್ವಾಮಿ ಅಲ್ವಾ?
ಏನು ಆರೋಗ್ಯ ವಿಮೆಗಳನ್ನು ಕೊಡಬೇಕಾಗಿದೆ ನಾವು ಸುಮ್ಮನೆ ಮಾತಾಡ್ತೀವಿ ನಾವು ಎಲ್ಲ ಚೆನ್ನಾಗಿದೆ ಅಂತ. ಕಾರ್ಮಿಕರ ಬದುಕು ತುಂಬ ಹೀನಾಯ ಸ್ಥಿತಿಗೆ ತಲುಪಿದೆ. ಕಟ್ಟಡ ಕಾರ್ಮಿಕರ ಬದುಕು, ಈಗ ಕಟ್ಟಡ ಕೆಲಸ ಕಟ್ತಾರಲ್ಲ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಕಟ್ಟಡ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಉಸಿರಾಟದ ಸಮಸ್ಯೆ. ಯಾಕಂದರೆ ಧೂಳು ಅವರ ಶ್ವಾಸಕೋಶಕ್ಕೆ ಹೋಗಿ ಅದರಿಂದ ನಾನಾ ಥರದ ಸಮಸ್ಯೆಗಳು ಉಂಟಾಗ್ತವೆ. ಆಮೇಲೆ ಕಣ್ಣಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸರಿಯಾದ ಟೈಮಿಗೆ ಊಟ ಇರಲ್ಲ, ಅವ್ರ ಮಕ್ಕಳಿಗೆ ಎಜುಕೇಷನ್ ಇರಲ್ಲ. ಈಗ ಯಾರು ದುಡಿಸ್ಕೊಳ್ತಿರ್ತಾರೆ ಪ್ರಮುಖವಾಗಿ ಅವರ ಆಹಾರದ ಕಡೆನೂ ಕೂಡ ಗಮನವನ್ನು ಕೊಡಬೇಕಾಗುತ್ತೆ ಅವರು. ಹೌದು. ಈಗ ನಾನು ಹೇಳೋದು ಅದನ್ನೇ, ಯಾರು ಕೊಡ್ತಾರೆ? ಈಗೇನೋ ಸಂಬಳ ಕೊಟ್ಟಿದ್ದೀವಪ್ಪ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಉದಾಹರಣೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಮಿಕ ಮಂಡಳಿ ಅಂತಲೇ ಇದೆ. ಆಯಿತು, ನೀವು ಅವ್ರಿಗೆ ಈಗ ಯಾವುದೇ ಕಾರ್ಮಿಕನಿಗೆ ಒಂದು ಪೌಷ್ಟಿಕವಾದ ಆಹಾರ ಬಹಳ ಮುಖ್ಯ. ಆಹಾರ ತುಂಬ ಚೆನ್ನಾಗಿದ್ರೆ ಅವನ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಅಂತ. ನಮಗೆ ಬೇಡ, ನಮಗೆ ಬೇಕಾಗಿಲ್ಲ. ನಮಗಿಂತಲೂ ತುಂಬ ಹೀನಾಯ ಸ್ಥಿತಿಲಿ ವ್ಯವಸ್ಥೆಯಲ್ಲಿ ಇದ್ದಾರಲ್ಲ ಅವ್ರಿಗೆ, ಪೌರ ಕಾರ್ಮಿಕರಿಗೆ, ಅವ್ರಿಗೆ ಬೆಳಿಗ್ಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿ. ಯಾರು ಮಾಡಬೇಕು? ನಾವಲ್ಲ, ಸಂಘ ಸಂಸ್ಥೆಗಳಲ್ಲ, ಸರ್ಕಾರ ಮಾಡಬೇಕಾಗಿದೆ. ಈಗ ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ಅವ್ರಿಗೂ ಟೈಮ್ ಮಾಡ್ಕೊಂಡು ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾನೇ ಇರ್ತಾರೆ. ಸರ್ಕಾರ ಅಂಥವ್ರಿಗೆ ಒಂದು ಒಳ್ಳೆ ಹೋಟೆಲಿಂದ ಊಟ ತರಿಸಿ ಕೊಡಬೇಕು. ಅಲ್ರಿ, ವಿಧಾನಸೌಧದಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾಡ್ತಾರಲ್ಲ ಅವರಲ್ಲ, ಒಂದೊಂದು ಊಟದ ಬೆಲೆ ಎಷ್ಟು ಗೊತ್ತಾ ನಿಮಗೆ? 1,000-2,500 ಒಂದು ಊಟ. ಅದನ್ನ ಬಡ್ಡಿ ಮಕ್ಕಳು ಸರಿಯಾಗಿ ತಿನ್ನೋದು ಇಲ್ಲ, ವ್ಯರ್ಥ ಮಾಡ್ತಾರೆ. ಅಂದರೆ ನಾವು ಅವರಿಗೆ ನೋಡ್ರಿ, MLA-ಗಳ MP-ಗಳ ನೀವು ನಿಮಗೆ 2,000-3,000 ಊಟ ಕೊಡಿಸ್ತಾ ಇದ್ದೀವಿ, ನಮ್ಮ ಬಗ್ಗೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಮಾತಾಡ್ರಪ್ಪ ಅಂತಂದರೆ ಇವರು ಆರಾಮ ನಿದ್ದೆ ಹೊಡ್ಕೊಂಡು ನೋಡಬಾರ್ದನ್ನೆಲ್ಲ ನೋಡ್ಕೊಂಡು ಆರಾಮ ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಕೊಡ್ರಿ, ನಮ್ಮ ದುಡ್ಡಲ್ಲಿ ನಮ್ಮ ಕಾರ್ಮಿಕರಿಗೆ ಒಂದು ಒಳ್ಳೆ ಊಟ ಕೊಡಿಸಿ. ಕೊನೆ ಪಕ್ಷ ನೀವು ಒಂದು 200 ರೂಪಾಯಿ ಊಟ ಆದರೂ ಕೊಡಿರಿ, ಒಂದು 100 ರೂಪಾಯಿದಾರ ಊಟ ಕೊಡಿಸಿ. ಕರೆಕ್ಟ್ ತಾನೆ? ಈಗ ನಾವು ಊಟಕ್ಕಿರ್ಲಿ ಸರ್, ಶೂನೇ ಕೊಡ್ತಿಲ್ಲ, ಗ್ಲೌಸ್ನೇ ಕೊಡ್ತಿಲ್ಲ. ಹೌದು, ಇನ್ನು ಊಟ ಎಲ್ಲ ಕೊಡ್ತಾರೆ ಅವರು. ಅಲ್ಲ, ಅದೇ ಹೇಳೋದು. ನಾವು ಸುಮ್ಮನೆ ನೆಪ ಮಾತ್ರಕ್ಕೆ ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರು ಈ ದೇಶವನ್ನು ಕಟ್ಟಿದರು, ಅವರಿಗೋಸ್ಕರ ನಮ್ಮ ನಮನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮುಗಿಸ್ಬಿಟ್ರೆ ಮುಗಿತೇನ್ರಿ ಸ್ವಾಮಿ? ಮೇ 1 ಮಾತ್ರ. ಮತ್ತೆ ಇನ್ನೊಂದು ಮೇ 1 ಬರೋವರೆಗೂ ಮತ್ತೆ ಸುದ್ದಿ ಇಲ್ಲ. ಬಿಡ್ರಿ ಯಾವನಾರ ಹೆಂಗಾರ ಹೋಗ್ಲಿ, ನಮ್ದೇನು ಅಂತ. ದಯಮಾಡಿ ಮಾಧ್ಯಮಗಳಾದ ನಾವುಗಳು, ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಕೇವಲ ದಿನಕ್ಕೆ ನಾವು ಅದನ್ನು ಯೋಚನೆ ಮಾಡಬಾರ್ದು. ಎಷ್ಟು ಬೇರೆ ಬೇರೆ ವಲಯ ತುಂಬ ಸಂಕಟದಲ್ಲಿದೆ. ನಾವು ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದ್ವಿ, ಗಾರ್ಮೆಂಟ್ಸಲ್ಲಿ ನೌಕರರ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಕಟ್ಟಡ ಕಾರ್ಮಿಕರ ಬಗ್ಗೆ ಮಾತಾಡಿದ್ವಿ. ನಮಗೆ ಗೊತ್ತಿಲ್ದಿರೋ, ನಮಗೆ ಯೋಚನೆ ಮಾಡೋಕ್ಕೆ ಸಾಧ್ಯವಾಗಿರೋ ಎಷ್ಟೆಷ್ಟೋ ಕಾರ್ಮಿಕ ವಲಯ ಇದೆ. ಮೆಕ್ಯಾನಿಕ್ಗಳ ಬಗ್ಗೆ ಮಾತಾಡಬೇಕಾಗಿದೆ ನಾವು. ಆಮೇಲೆ ಇದು ಏನು ಎಷ್ಟೊಂದು ಜನ ಇದ್ದಾರೆ, ಹುಡುಕಿದ್ರೆ ಸಿಗ್ತಾರೆ, ಅವ್ರ ಬಗ್ಗೆ ಮಾತಾಡಬೇಕಾಗಿದೆ ಅಲ್ವಾ? ನಮ್ಮ ದೇಶವನ್ನು, ನಮ್ಮ ವ್ಯವಸ್ಥೆನ ಕಟ್ಟಿದ್ದಾರೆ, ಅವರು ಕಟ್ತಾ ಇದ್ದಾರೆ. ಈ ಕ್ಷಣಕ್ಕೂ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಈ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ, ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾರೆ ಅಲ್ವಾ? ನಮ್ಗೇನಾಗತ್ತೆ ಅಂದರೆ, ನಾವು ಏನು ಸೈನಿಕರಿಗಷ್ಟೇ ಗೌರವ ಕೊಡೋದು. ಸೈನಿಕರು ಆಯಿತು, ಸೈನಿಕರು ಈ ದೇಶವನ್ನು ಕಾಯ್ತಿದ್ದಾರೆ, ಖಂಡಿತ ಅವ್ರನ್ನ ನಾವು ಅವಮಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಗೌರವವನ್ನು ನೀವು ಈ ಪೌರ ಕಾರ್ಮಿಕರಿಗೂ ಕೊಡಬೇಕು, ರೈತನಿಗೂ ಕೊಡಬೇಕು. ಮತ್ತು ನಮಗೋಸ್ಕರ, ಈ ವ್ಯವಸ್ಥೆಗೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದಾನಲ್ಲ ಅವನಿಗೂ ಕೊಡ್ಬೇಕು ನೀವು. ಈ ಪ್ಲಂಬರ್ಗಳ ಕೆಲಸ ಏನು ತುಂಬ ತಮಾಷೆನಾ? ಜಲಮಂಡಳಿಲಿ ಕೆಲಸ ಮಾಡ್ತಾರಲ್ಲ, ಪೈಪ್ಗಳನ್ನ ಅಳವಡಿಸಿ ಅವ್ರು ಕೆಲಸ ಮಾಡ್ತಾರಲ್ಲ, ಅದೇನು ತುಂಬ ತಮಾಷೆನಾ? ಸುರಂಗ ಮಾರ್ಗಗಳನ್ನ ಕೊರೆದು ನಮಗೋಸ್ಕರ ಮೆಟ್ರೋಗಳಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಅದೇನು ಕಡಿಮೆ ಕೆಲಸನಾ? ಆಮೇಲೆ ಅವ್ರಿಗೆ ಎಷ್ಟು ಆರೋಗ್ಯದ ಸಮಸ್ಯೆಗಳಾಗ್ತವೆ, ಅದನ್ನೆಲ್ಲ ನಾವು ಗೌರವಿಸಿ ಅವ್ರಿಗೊಂದು ನಮನ ಹೇಳಬೇಕು. ನಿಜಕ್ಕೂ ಇದು ಕೇವಲ ಕ್ಲೀಶೆಗೆ ಹೇಳುವಂಥ ಮಾತಲ್ಲ. ಅವರ ಕೆಲಸಗಳ ಮುಂದೆ ನಮ್ದು ಏನೂ ಅಲ್ಲ ಕಣ್ರಿ, ಏನೇನೂ ಅಲ್ಲ. ಅವರು ಬೆವರಷ್ಟೇ ಅಲ್ಲ, ರಕ್ತ ಹರಿಸ್ತಾ ಇದ್ದಾರೆ. ನೀವು ಕೆಲವರು ಇವ್ರನ್ನ ಕೇಳಿದೆ, ಸರ್ ನೀವು ಯಾಕೆ ಒಬ್ಬ ಲಾಯರ್ನ, ಪ್ರಸಿದ್ಧ ವಕೀಲರವರು, ನೀವು ಯಾಕೆ ಉಂಗುರ ತೊಡಲ್ಲ, ಗೋಲ್ಡ್ ಹಾಕಲ್ಲ ಅಂತ ಕೇಳಿದೆ. ಇಲ್ಲ ರೀ, ಅದು ರಕ್ತದಿಂದ ಆಗಿರೋದು, ಅದಕ್ಕೆ ನಾನು ತೊಡಲ್ಲ ಅಂತ. ಅಂದರೆ ನಾವು ಎಷ್ಟು ಸೆನ್ಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ, ಒಂದು ಗಣಿಯಲ್ಲಿ 1000 ಅಡಿ ಆಳಕ್ಕೆ ಹೋಗಿ ಆ ಒಬ್ಬ ಗಡಿ ಏನು ಗೋಲ್ಡ್ ಇದರಲ್ಲಿ ಸುರಂಗ ತೋಡ್ತಾರಲ್ಲ, ಆ ಕಾರ್ಮಿಕರು 1000 ಅಡಿ ಆಳಕ್ಕೆ ಹೋಗ್ತಾರಲ್ಲ, ಬೆವರಷ್ಟೇ ಹರಿಸಲ್ಲ, ರಕ್ತವನ್ನು ಹರಿಸ್ತಾರೆ. KGF ಅಂತ ಮೂವಿ ಬಂತಲ್ಲ, ಅದು ಬರೀ ಭ್ರಮಾತ್ಮಕವಾಗಿ ತೋರಿಸಿದ್ರು. ನಿಜಕ್ಕೂ KGF ಕಾರ್ಮಿಕರ ನೋವು, ಗೋಳು ಏನು ನೋಡಬೇಕಾಗಿದೆ. ಅಲ್ಲಿ ಎಷ್ಟೋ ಸಾವಿರಾರು ಜನರು ಉಸಿರಾಟದ ಸಮಸ್ಯೆಯಿಂದ ಒತ್ತಡಕ್ಕೊಳಗಾಗಿ ಈಗಲೂ ಬಳಲ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಅವ್ರಿಗೆ ಏನು
ಪೌಷ್ಟಿಕವಾದ ಆಹಾರದ ಕೊರತೆಯಿಂದ ನರಳುತ್ತಾ ಇದ್ದಾರೆ ಅಲ್ವಾ. ನಿಜವಾದ KGF ತೋರಿಸ್ಬೇಕಲ್ವಾ ನಮ್ಮ ಸಿನಿಮಾಗಳಲ್ಲಿ. ನಾನು ಹೇಳ್ತಿರೋದು ಹಂಗೆ ನಾವು ಬರೀ ಭ್ರಾಮಕವಾಗಿ ಇದು ಹಿಂಗೆ ಇದು ಹಂಗೆ, ನೀವು ಗ್ರಾಸ್ ಲೆವೆಲಲ್ಲಿ ಹೋಗಿ ಅವರ ಬದುಕನ್ನು ಅರ್ಥ ಮಾಡಿಸ್ಬೇಕು. ಆ ನೆಲೆಯಲ್ಲಿ ಬಹುಶಃ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಅದೆಲ್ಲ ಕಡಿಮೆ ಕೆಲಸ ಅಲ್ಲ. ಓಕೆ ಸರ್, ಹಾಗಾದ್ರೆ ನೋಡೋಣ. ಈಗಾಗಲೇ ನೋಡ್ತಾ ಇದ್ದೀವಿ, ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು. ಅದನ್ನು ತೋರಿಸಿಕೊಟ್ಟವರು ಕೂಡ